ಒಂದು ಮುರಿಯಲಾರದ ಗೆಳೆತನವೊಂದಿತ್ತು. ಸ್ನೇಹದ ಬಂಧಕ್ಕೆ ಅರ್ಥ ಇವರೇ ಆಗಿದ್ದರು. ಸುಮಾರು 17 ವರ್ಷದ ಸ್ನೇಹವಿದು. ಇದುವರೆಗೂ ಈ ಸ್ನೇಹದಲ್ಲಿ ಒಂದು ಬಿರುಕು ಮೂಡಿಲ್ಲ, ಒಂದು ಜಗಳವಿಲ್ಲ. ಇಬ್ಬರಲ್ಲೂ ಸಹ ಒಬ್ಬೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಬಾಂಧವ್ಯವಿತ್ತು. ಕಷ್ಟ, ಸುಖ, ನೋವು, ನಲಿವು ಏನಾದರೂ ಸಹ ಹಂಚಿಕೊಳ್ಳುತ್ತಿದ್ದರು. ನಮಗೆ ತಿಳಿದಿರುವ ಗಾದೆಯಾಗೆ ಅತಿ ಅಮೃತವು ವಿಷವಾಗುತ್ತೆ. ಅದೇ ರೀತಿ ಅತಿ ಸ್ನೇಹವು ಒಂದು ದೊಡ್ಡ ದುರಂತದ ಅಂತ್ಯಕ್ಕೆ ಕಾರಣವಾಗುತ್ತೆ. ಆ ಬಿಡಿಸಲಾರದ ಸ್ನೇಹ ಬಂದು ಬಿಡಿಸಲಾರದ ದ್ವೇಷವಾಗಿ ಮೂಡುತ್ತೆ. ಹೇಗೆ ನೋಡೋಣ ಬನ್ನಿ. ಕಾರ್ತಿಕೇಯ ಹಾಗೂ ಸುದರ್ಶನ ಎಂಬ ಇಬ್ಬರು ಆತ್ಮೀಯ ಗೆಳೆಯರಿರ್ತಾರೆ. ಅವರು ಕಷ್ಟಪಟ್ಟು ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ. ಕಾರ್ತಿ, ಬಾರ ಜ್ಯೂಸ್ ಕುಡಿಯಣ್ಣ. ಮಚ್ಚ ನೀನು ಅಲ್ಲೋಗಿ ಕುಂತಿರು, ನಾನು ಹೋಗಿ ಜ್ಯೂಸ್ ತರ್ತೀನ. ಜ್ಯೂಸ್ ತಗೋ ಮಚ್ಚ. ಬಾ, ನೀನು ಕುತ್ಕೋಬಾರೋ. ಮಚ್ಚ ಏನೋ ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಮಚ್ಚ, ಜೀವನದಲ್ಲಿ ಹೆಂಗಾದ್ರೂ ಸಹ ದುಡ್ಡು ಮಾಡ್ಬೇಕು ತಾನೆ? ಹೌದು ಮಚ್ಚ. ಹಾಗಾದ್ರೆ ನಾವಿಷ್ಟೆಲ್ಲ ಕಷ್ಟಪಟ್ಟರು ಸಹ ನಮ್ಮ ಕೈಯಲ್ಲಿ ದಿನಕ್ಕೆ ₹1 ಸಹ ಉಳ್ಸಕ್ಕಾಗ್ತಿಲ್ಲ. ಏನ್ ಮಾಡೋದು? ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸುಖವಾಗಿರೋದು ಮತ್ತು ದುಡ್ಡು ಇಲ್ಲ ಮಚ್ಚ, ನಾನು ರೌಡಿಸಮ್ ಗಿಲ್ದು ದುಡ್ಡು ಮಾಡಬೇಕು ಅಂತಿದ್ದೀನಿ ಮಚ್ಚ. ಇವೆಲ್ಲ ಏನು ಬೇಡ ಮಚ್ಚ. ಚೆನ್ನಾಗಿ ದುಡಿತಾ ಇದೀವಿ, ದುಡಿಯೋಣ. ಸುಮ್ಮನೆ ಯಾಕೆ ಹೇಳಿವೆಲ್ಲ? ಆರಾಮಾಗಿರೋಣ. ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ, ಹೆದರಬೇಡ ನೀನು, ಓಕೆನಾ? ಸರಿ ಮಚ್ಚ, ನೀನು ಎಲ್ಲಾದ್ರಿಗೂ ಕರೆಕ್ಟ್ ಐತೆ, ನ್ಯಾಯವಾಗಿ ದುಡಿಯೋಣ ಬಾ. ಸರಿ ಮಚ್ಚಿ, ಹೋಗೋಣ ಬಾ, ಎದ್ದೇಳು. ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಾಣೋ, ರಕ್ತ ಸಂಬಂಧನು ಮೀರಿದು ಬಂಧು ಇವನು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡವನಿವನು, ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ. ಕೆಲವು ವರ್ಷಗಳ ನಂತರ ಅದೇ ರೀತಿ ಅವರ ಕೆಲಸವನ್ನು ಅವರು ನ್ಯಾಯವಾಗಿ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಆದರೆ ಪರಿಸ್ಥಿತಿ ಬೇರೆನೇ ಆಗುತ್ತೆ.